ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಯಜಮಾನ ಸಿನಿಮಾದ ನಿಜವಾದ ಕಲೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ನಿನ್ನೆಯಿಂದ ತುಂಬಾ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದ್ವು ಯಜಮಾನ ಸಿನಿಮಾದ ಕಲೆಕ್ಷನ್ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ಸಿಗ್ತಾ ಇದ್ವು. ಯಜಮಾನ ಸಿನಿಮಾದ ನಿಜವಾದ ಕಲೆಕ್ಷನ್ ಈಗ ಬಹಿರಂಗಗೊಂಡಿದ್ದು ಒಂದು ದಿನದ ಕಲೆಕ್ಷನ್ ಬರೋಬ್ಬರಿ 20 ಕೋಟಿ ಆಗಿದೆ. ಹೌದು, ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿ ಬರೋಬ್ಬರಿ 20 ಕೋಟಿಯನ್ನ ಕಲೆಕ್ಷನ್ ಮಾಡಿರೋದು. ಕಲೆಕ್ಷನ್ ಮಾಡಿದ್ದು ಅಲ್ಲದೆ ಬಾಕ್ಸ್ ಆಫೀಸ್ ಅನ್ನ ಧೂಳಿಪಟ ಕೂಡ ಮಾಡಿದೆ. ಒಂದು ವೇಳೆ ಯಜಮಾನ ಸಿನಿಮಾ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗಿದ್ದಿದ್ರೆ ಖಂಡಿತವಾಗ್ಲೂ 50 ಕೋಟಿಯನ್ನ ಮೀರಿ ದುಡಿತಾ ಇತ್ತು ಯಜಮಾನ ಸಿನಿಮಾ. ಕಲೆಕ್ಷನ್ ನಲ್ಲಿ KGF ಸಿನಿಮಾದ ದಾಖಲೆಯನ್ನ ಬ್ರೇಕ್ ಮಾಡಿದೆ ನಮ್ಮ ಯಜಮಾನ ಸಿನಿಮಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಾ. ಹೌದು, ನೀವು ಕೇಳ್ಬೋದು KGF ರೆಕಾರ್ಡ್ ಹೇಗೆ ಬ್ರೇಕ್ ಆಯ್ತು ಅಂತ. ಖಂಡಿತ ಈ ವಿಷಯದ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ. ಯಜಮಾನ ಸಿನಿಮಾ ರಿಲೀಸ್ ಆಗಿದ್ದು ಕೇವಲ ಕನ್ನಡದಲ್ಲಿ ಮಾತ್ರ ಒಂದು ದಿನದ ಕಲೆಕ್ಷನ್ 10 ಕೋಟಿಯನ್ನ ಮಾಡಿತ್ತು. ಬೇರೆ ಭಾಷೆಯಲ್ಲಿ ಇನ್ನು ಜಾಸ್ತಿನೇ ಮಾಡಿತ್ತು. ಆದ್ರೆ ಯಜಮಾನ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿರೋ ಕಾರಣ ಕೇವಲ ಕನ್ನಡಕ್ಕೆ ಹೋಲಿಸಿಕೊಂಡ್ರೆ KGF ಸಿನಿಮಾದ ಒಂದು ದಿನದ ಕಲೆಕ್ಷನ್ 10 ಕೋಟಿ ಹಾಗೂ ಕನ್ನಡದಲ್ಲಿ ಯಜಮಾನ ಸಿನಿಮಾದ ಒಂದು ದಿನದ ಕಲೆಕ್ಷನ್ ಬರೋಬ್ಬರಿ 20 ಕೋಟಿ. ಸೊ ಈ ರೀತಿಯಾಗಿ ಯಜಮಾನ ಸಿನಿಮಾ KGF ಸಿನಿಮಾದ ಕಲೆಕ್ಷನ್ ದಾಖಲೆನ ಬ್ರೇಕ್ ಮಾಡಿದೆ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡ ಸಿನಿಮಾ KGF ದಾಖಲೆನ ನಮ್ಮ ಕನ್ನಡ ಸಿನಿಮಾ ಯಜಮಾನ ಸಿನಿಮಾನೇ ಬ್ರೇಕ್ ಮಾಡಿದೆ. ಸೊ ನಿಮ್ಮ ಅನಿಸಿಕೆ ಏನಾದ್ರು ಇದ್ರೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ. ನೀವೇನಾದ್ರೂ ಪಕ್ಕದಚ್ಚು ಅಭಿಮಾನಿ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಅನ್ನ ಕೊಡಿ ಮತ್ತು ತಪ್ಪದೆ ಎಲ್ಲ ಕಡೆ ಶೇರ್ ಮಾಡಿ. ಇನ್ನಷ್ಟು ಡಿ-ಬಾಸ್ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.